ಅವ್ರ ಅಪ್ಪನ ಮನೇಲಿ ಯಾವ ಕೆಲ್ಸಾನು ಮಾಡ್ದೆ ಸಾಕ್ ಬೆಳೆದ್ಬಿಟ್ಟವಳೆ. ಅದಕ್ಕೆ ಅಜ್ಜಿ ನೀನ್ ಎಲ್ ಕೇಳ್ತಾ ಇರೋದು, ನೀವು ಅತ್ತೆಗೇನಾದ್ರೂ ಬೈದು ಅವ್ರ ಕೈಯಲ್ಲಿ ಕೆಲ್ಸ ಮಾಡ್ಸಿ, ತಾನ್ ವಿಡಿಯೋ ಮಾಡ್ಕೋತೀನಿ. ಅದೇನಕ್ಕೆ ವಿಡಿಯೋ? ಎಂಟರ್ಟೈನ್ಮೆಂಟ್ ಅಜ್ಜಿ. ಆ ವಿಡಿಯೋ ಕ್ಲಿಪ್ಸ್ ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೀನಿ. ಫನ್ನಿ ವಿಡಿಯೋ. ಅದೇನೇ ಅದು? ಕಾಮಿಡಿ ವಿಡಿಯೋಸ್ ಅಜ್ಜಿ, ಕಾಮಿಡಿ ವಿಡಿಯೋಸ್. ಪ್ಲೀಸ್ ನಿನ್ ದರ್ಪಣ ಹೊಟ್ಟೆ ಮೇಲೆ ತೋರ್ಸಿ. ಹೋಗ್ಲಿ ಬಿಡೆ, ಅವಳಿಗೆ ಕೆಲ್ಸ ಮಾಡಿ ಅಭ್ಯಾಸ ಇಲ್ಲ. ಅಜ್ಜಿ, ಊರಲ್ಲಿ ಅತ್ತೆ ಮೀನವ್ರ ಕೈಯಲ್ಲಿ ಹೇಗೆಲ್ಲ ಕೆಲ್ಸ ಮಾಡಿಸ್ಕೊತಾರ ಗೊತ್ತಾ? ಪಾಪ ಮಾವ ಏನಾದ್ರು ಹೇಳಿದ್ರೆ ಅವ್ರ ಬಾಯಿನ ಮುಚ್ಬಿಡ್ತಾರೆ. ಅದ್ ಗೊತ್ತಿರೋ ವಿಷಯ ತಾನೇ. ಸರಿ, ನೀನ್ ಆಸೆ ಪಡ್ತಿದ್ಯಲ್ಲ, ಹಂಗೆ ಮಾಡ್ತೀನಿ. ಥ್ಯಾಂಕ್ ಯು. ಏನಮ್ಮ ಸಾಂಬಾರ್ ಕುರಿತೈತೆ, ಅದೇನ್ ಬೇಗ ಹೇಳಿ. ಆದ್ರ ಪಾಡಿಗೆ ಅದ್ ಕುದಿಲಿ, ನೀನ್ ನಿಂತ್ಕೋ. ಶಾಂತಿ. ಕಸ್ತೂರಿ, ಒಂದ್ ನಿಮಿಷ ಇರು, ನಮ್ಮ ಅತ್ತೆ ಕರೀತಿದ್ದಾರೆ. ನಾನು ಇಲ್ಲಿ ಬಂದ್ರೆ ಸಾಕು, ಅಯ್ಯಮ್ಮ ನನ್ ಮೇಲೆ ಅಧಿಕಾರ ಚಲಾಯಿಸಕ್ ಶುರು ಮಾಡ್ಬಿಡ್ತಾಳೆ. ನಾನು ಆಮೇಲೆ ಮಾಡ್ತೀನಿ ಇರು, ಒಂದ್ ನಿಮಿಷ. ಹೇಳಿಯತ್ತೆ ನನ್ ಸೊಸೆ ದೊಡ್ಡ ಭರತನಾಟ್ಯ ಕಲಾವಿದೆ ಕಣೆ. ಕಾಲ್ಗೆ ಗೆಜ್ಜೆ ಕಟ್ಕೊಂಡು ಎಷ್ಟ್ ಚೆನ್ನಾಗಿ ನಾಟ್ಯ ಮಾಡ್ತಾಳೆ ಗೊತ್ತಾ? ಓ, ನೆಲಾನೇ ಬೇಡ, ತಲೆ ಮೇಲೆ ಕುಣಿದು ಬಿಡ್ತಾರೆ ಸಕ್ರೆ. ಸುಮ್ನೆನ್ಪ. ಓ ಸಾರಿ, ಇದು ತಟ್ಟೆ ಮೇಲೆ ಕುಣಿತಾರಲ್ಲ, ಅದ್ರ ಮೇಲೆ ಭರತನಾಟ್ಯ ಮಾಡ್ಬಿಡ್ತಾರೆ ಎಂದೆ. ಅದು ತಟ್ಟೆ ಅಲ್ಲ, ತರಂಗ. ಅದಕ್ಕೆ ಬಾಲಗೋಪಾಲ್ ತರಂಗ ಅಂತಾರೆ. ನೋಡಿದ್ರ ಎಲ್ಲ ಗೊತ್ತಿದೆ ನನ್ ಸೊಸೆಗೆ. ಅಮ್ಮ, ಇವ್ರು ಡ್ಯಾನ್ಸ್ ಮಾಡಿದ್ನ ನಾವ್ ಯಾವತ್ತೂ ನೋಡೇ ಇಲ್ವಲ್ಲ. ಅವಳು ಈ ಊರಲ್ಲಿ ನಮ್ಮ ಮನೇಲಿ ಇದ್ದಿದ್ರೆ ನೀನು ನೋಡ್ಬೋದಿತ್ತು. ಅವಳು ಮದ್ವೆ ಆಗಿದ್ದೆ, ನನ್ ಮಗನ್ ಕರ್ಕೊಂಡು ಈ ಊರೇ ಬಿಟ್ಟು ಹೊಟ್ಟದ್ಲು. ಅತ್ತೆ, ನಾನೇನು ಅವ್ನ ಬಲವಂತ ಮಾಡಿ ಕರ್ಕೊಂಡು ಹೋಗಿಲ್ಲ. ಅವ್ರ ಟ್ರಾನ್ಸ್ಫರ್ ಆಯ್ತು, ಅದಕ್ಕೆ ಬೇರೆ ಊರ್ಗ್ ಹೋಗ್ದು. ಅಲ್ಲ, ಈ ಊರಲ್ಲಿ ಇಟ್ಕೊಂಡ್ ಟ್ರೈನ್ ಓಡ್ಸಕ್ಕಾಗತ್ತಾ? ಪರವಾಗಿಲ್ವೇ, ನನ್ ಸೊಸೆಗೆ ಕೋತಾನು ಬರುತ್ತೆ. ಹೋಗಿ ಬಿಡಿಯಮ್ಮ, ನಾವು ನಮ್ ಮಕ್ಳು ಸ್ಕೂಲ್ ಫಂಕ್ಷನ್ ಅಲ್ಲಿ ಅವ್ರು ಕುಣಿಯದ್ನ ನೋಡಿದೀವಿ. ಸಾಕು ಬಿಡಿ ಅದೇ. ಬಾಯ್ ಬಿಟ್ಯ ಪೂಲ್ ಮಕ್ಳ. ನನ್ ಸೊಸೆ ಭರತನಾಟ್ಯ ಮಾಡಿದ್ರೆ ನಾಗಲೋಕದ ಹುಲಿ ಚಿನ್ನು ಹೊಟ್ಟೆ ಕಿಚ್ಕೊಡ್ತಾನೆ, ಅವ್ನ್ ಕುಣಿತಾನೆ. ಅಯ್ಯೋ, ಯಾಕ ಮುಟ್ಟಿದ್ಯಾ? ನನ್ ಮಾತ್ಮೇಲೆ ನಿಂಗ ಅನ್ಮಾನನ? ಇದೇನಿದು? ನೀವೇ ಮಾತಾಡ್ಕೊಂಡು ನನ್ ಕೈಲಿ ಕುಣಿಸ್ಬಿಡ್ತೀರಾ ಅನ್ಸುತ್ತೆ. ಹೋಗಿ ಮತ್ತೆ, ನೀನೀಗ ಡ್ಯಾನ್ಸ್ ಮಾಡ್ಲಿಲ್ಲ ಅಂದ್ರೆ ನಾನ್ ಹೇಳಿದ್ದೆಲ್ಲ ಸುಳ್ಳಾಗತ್ತೆ ಕಣೆ. ಅದಕ್ಕೆ ನೀನ್ ಡ್ಯಾನ್ಸ್ ಮಾಡ್ಲೇಬೇಕು. ಇಲ್ಲ ನನ್ ಕೈಲಿ ಡ್ಯಾನ್ಸ್ ಮಾಡಕ್ಕಾಗಲ್ಲಪ್ಪ. ನಿಂಕ್ವೆ, ನೀವತ್ ಡ್ಯಾನ್ಸ್ ಮಾಡ್ಲೇಬೇಕು. ಅತ್ತೆ, ಅದಕ್ಕೆ ಅಂತ ಒಂದ್ ಜಾಗ ಇರ್ಬೇಕು. ಸುಮ್ನೆ ಇಲ್ಲೆಲ್ಲ ಮಾಡಕ್ಕಾಗಲ್ಲ ಹಂಗೆ. ಹಾಗಂತ ನಿನ್ಗೀಗ ಸ್ಟೇಜ್ ಹಾಕಿಸ್ಕೊಡಕ್ಕಾಗತ್ತೇನೆ? ಓ, ನೀವೇ ನೀವು ನಿಮ್ಮಮ್ಮನ್ ಮಾತ್ ಕೇಳ್ಕೊಂಡು ನೀವೇ ಮಾತಾಡ್ತಿದ್ದೀರಾ? ಏನೇ ನೀನು ನನ್ನ ಮುಂದೆನೆ ನನ್ ಮಗನ್ ಬೈತೀಯ, ಜೋಟ್ ಮಾಡ್ತೀಯ ಅಂದ್ಮೇಲೆ. ನೋಡು, ನೀನೀಗ ಡ್ಯಾನ್ಸ್ ಮಾಡ್ಲೇಬೇಕು, ಮಾಡು ಅಷ್ಟೇ. ಅತ್ತೆ, ಹಾಗೆಲ್ಲ ಸುಮ್ನೆ ಡ್ಯಾನ್ಸ್ ಮಾಡಕ್ಕಾಗಲ್ಲ ಅತ್ತೆ. ಅದಕ್ಕೆ ಹಾಡಿರ್ಬೇಕು, ಜತಿ ಇರ್ಬೇಕು, ತಾಳ ಇರ್ಬೇಕು, ಇದೆಲ್ಲ ಇರ್ಬೇಕಲ್ಲ. ಶ್ರುತಿಯೇ, ನಿಮ್ಮತ್ತೆಗೆ ಅದೇನೇನು ಬೇಕಂತೆ. ಡೆಫಿನೆಟ್ಲಿ ನನ್ನ ಹತ್ರ ಸೂಪರ್ ಹಾರ್ಡ್ ಕಲೆಕ್ಷನ್ಸ್ ಇದೆ, ಈಗಲೇ ಪ್ಲೇ ಮಾಡ್ತೀನಿ. ನನ್ನ ಸಿಕ್ಕಿ ಕಾಯ್ತಿರ್ತ. ಅಲ್ಲ, ಹಾಡಿಲ್ಲ ಅಂತ ಹೇಳಿದ್ರೆ ಏನಾಗ್ತಿತ್ತು ಹುಡುಗೆ? ನಮ್ಮ ಅತ್ತೆ ಟ್ಯಾಲೆಂಟ್ ಬಗ್ಗೆ ನಿಮ್ಗೆ ಯಾರಿಗೂ ಇನ್ನೂ ಗೊತ್ತಿಲ್ಲ. ತಾಳ ಮೇಳಕ್ಕೆ ಭರತನಾಟ್ಯ ಮಾಡೋದ್ ಇದ್ದಿದ್ದೆ. ಫಾರ್ ಚೇಂಜ್ ಅತ್ತೆ ಇವತ್ತು ವೆಸ್ಟರ್ನ್ ಹಾಡ್ಗೆ ಭರತನಾಟ್ಯ ಮಾಡ್ತಾರೆ. ಪ್ರವಿ, ನಿನ್ ಫೋನ್ ಕೊಡು ಪ್ಲೀಸ್, ಬೇಗ. ಹಾಗಾದ್ರೆ ಇವತ್ತು ಕಣ್ಣುಗಳಿಗೆ ಹಬ್ಬ. ಶ್ರುತಿ, ಅಮ್ಮ ಬೇಡ ಅಂತ ಹೇಳ್ತಾ ಇದ್ರಲ್ಲ, ಅವ್ರನ್ನ ಬಲವಂತ ಮಾಡಬಾರ್ದು. ಸಾಲದಕ್ಕೆ ಇಂಥ ವಿಷಯದಲ್ಲೆಲ್ಲ ಅಮ್ಮನ ನೀನೇ ಕೇಳಬಾರ್ದು. ಈಗ ಮನೆ ಯಜಮಾನ್ ನಾನಿದ್ದೀನಿ, ನನ್ನ ಕೇಳ್ಬೇಕು. ನೀನ್ ಕೇಳಿ ಮಾಡೋ ಕೆಲ್ಸ ನಿನ್ ಹೆಂಡತಿ ಹತ್ರ. ಈಗ ನೀನ್ ಬಾಯಿ ಮುಚ್ಕೊಂಡ್ ಸುಮ್ನೆ ನಿಂತ್ಕೊ. ರೆಡಿನಾ ಸರ್? ರೆಡಿ, ನೀನ್ ಹಾಕು. ಅಯ್ಯ ಏನೇ ನಿಂತಿದ್ಯಾ? ಕುಣಿಯೇ. ಆಯ್ತು ಇರಿ ಅತ್ತೆ. ಯಮ್ಮ ಕುಣಿ ಅಂದ್ರೆ ಕುಣಿಬೇಕು. ರೋಹಿಣಿ, ಅಮ್ಮ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದಾರಲ್ಲ. ಸೂರ್ಯ, ಅಮ್ಮೋರು ಡ್ಯಾನ್ಸ್ ಮಾಡ್ತಾ ಇದ್ರೆ ನನ್ಗೂ ಕುಣಿಬೇಕು ಅನ್ಸ್ತೈತೆ. ಯಾರ್ ಬೇಡ ಅಂದ್ರು? ಹೋಗಿ ನೀವು ಹೋಗಿ 2 ಕುಂತ ಹಾಕಿ. ಸುಮ್ನೆ ಇರಪ್ಪ ಸೂರ್ಯ, ನೀನು ತಂಗ್ ನಾಚಿಕೆ ಹೇಳ್ತಿದ್ದೆ. ಈಗ ನಾನ್ ಇದನ್ನೆಲ್ಲ ವಿಡಿಯೋ ಮಾಡ್ಕೋತೀವಿ. ಕಮಾನತ್ತೆ ಇನ್ನು ವಿನಾ ಬಾರಿ, ನಾವು ಸಕ್ಕರೆ ತರನೇ ಕುಂತಾಕಣ ಬಾರಿ. ಏನೇರಿ ಅಂತ ಬಾರಿ. ಪಾಪ ನಾವು ಅವ್ರು ಹೋಗ್ ಮುಂಚೆ ನಾವು ಬಿಡೋಣ. ಮನೋಜ್, ಸುಮ್ನೆ ಓಡಾಕ್ ತಗೋಬೇಡ, ಬಂದ್ಬಿಡು. ಬರ. ಶ್ರುತಿ, ನಾನು ಹೋಗಿ ಡ್ಯಾನ್ಸ್ ಆಡೋಣ. ನೀನ್ ಹೋಗು, ನಾನ್ ರೆಕಾರ್ಡ್ ಮಾಡ್ಕೋತೀನಿ. ಸರಿ. ಅಮ್ಮ, ನೀವ್ ಹೇಳ್ದಾಗೆ ನಿಮ್ ಸೊಸೆ ತುಂಬಾ ಚೆನ್ನಾಗಿ ಕುಣಿತಾರೆ. ಸಿನಿಮಾಗೇನಾರು ಹೋಗಿದ್ರೆ ದೊಡ್ಡ ಹೀರೋಯಿನ್ ಆಗಿರ್ತಿದ್ರು. ಅಯ್ಯೋ, ನನ್ ಹಣೆಯಲ್ಲಿ ಇಲ್ಲೇ ಬಿತ್ಕೊಳ್ಬೇಕು ಅಂತ ಬರ್ದಿತ್ತು ಅನ್ಸುತ್ತೆ. ಎಲ್ಲಾರು ಒಂದಾಗಿ ಹೀಗೆ ಖುಷಿಯಾಗಿದ್ದು ಎಷ್ಟು ದಿನ ಆಗೋಗಿತ್ತು ಅಲ್ವೇನೆ ಶಾಂತಿ? ಅದಕ್ಕೆ ತಿಂಗ್ಳಿಗ್ ಒಂದ್ಸಲ ಆದ್ರೂ ನೀವೆಲ್ಲ ಈಗ ಬಂದು ಹೋಗಿ ಅಂತ ನಾನು ಹೇಳೋದು. ಮೀನಾ, ನಾನು ನೋಡ್ತಾ ಇದ್ದೀನಿ, ಎಲ್ರು ಡ್ಯಾನ್ಸ್ ಮಾಡ್ತಾ ಇದಾರೆ. ನಿನ್ ಗಂಡ ಮಾತ್ರ ಬೇರೆ ಎಲ್ಲೋ ಇದೆ. ಯಾಕೆ, ಏನಾಯ್ತು? ಏನು ಇಲ್ಲ ಅಜ್ಜಿ, ಏನು ಇಲ್ಲ ಅಂತ ನೀನ್ ಹೇಳ್ಬಿಟ್ರೆ ನಮ್ಗ್ ಗೊತ್ತಾಗಲ್ವಾ?
ಅಲ್ಲಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲೊಬ್ಬ ಸಿಕ್ಕಿದ್ದ. ಪಾಪ ಅವ್ನಿಗೆ ತಲೆ ಸರಿ ಇಲ್ಲ ಅನ್ಸತ್ತೆ. ಇನ್ನು ಪಾಪ ಚಿಕ್ಕ ವಯಸ್ಸೇ ಮೀನು ನೋಡ್ಬಿಟ್ಟು ಅವ್ನು ಏನೇನೋ ಹೇಳ್ಬಿಟ್ಟಿದ್ದಾನೆ. ಅವ್ನು ಹಂಗೆ ಹೇಳ್ದಾಗಿಂದ ಇವ್ಳು ಕೇಳಿಸ್ಕೊಂಡು ಇವ್ಳು ಹಿಂಗ್ ಆಗ್ಬಿಟ್ಟಿದ್ದಾನೆ. ಓ ಅವನಾ? ಅವ್ನಿಗೆ ಗೊತ್ತಾ ಯಾರ್ಲಕ್ಕಿ ಅವನು? ಅವನ್ ಯಾರು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. 1-2 ತಿಂಗಳಿಂದೆ ಈ ಊರಿಗೆ ಬಂದವನ್. ಅವನು ದೇವಸ್ಥಾನದಲ್ಲೇ ಇರ್ತಾನೆ. ಅಲ್ಲೇ ತಿನ್ನೋದು, ಅಲ್ಲೇ ಮಲಗೋದು. ಯಾರಾದ್ರೂ ಏನಾದ್ರು ಕೊಟ್ರೆ ಅವ್ನ್ ಇಷ್ಟ ಆದ್ರೆ ಮಾತ್ರ ತಗೋತಾನೆ, ಇಲ್ಲ ಅಂದ್ರೆ ಬೇಡ ಅಂದ್ಬಿಡ್ತಾನೆ. ಆಗಾಗ ಏನೇನೋ ಮಾತಾಡ್ಕೊಂಡು ಓಡಾಡ್ತಿರ್ತಾನೆ, ಯಾರತ್ರ ಮಾತಾಡಲ್ಲ. ಓ ನಾನೊಂದ್ ಕೇಳಿದ್ರೆ ಅವನೊಂದ್ ಹೇಳ್ಕೊಂಡು ಹೋಗ್ಬಿಟ್ಟಲಕ್ಕಿ. ಏನು ಅರ್ಥನೇ ಆಗ್ಲಿಲ್ಲ. ಅವ್ನ ಆಯ ಕಣಪ್ಪ. ಒಂದಿನ ಒಳೆ ಬರುತ್ತೆ ಅಂತ ಹೇಳ್ದ, ಹೊರಬಿಡ್ತು. ಒಂದ್ ಹುಡುಗಿಗೆ ತಾಳಿ ಕಲಿಸ್ಕೊ ಹೋಗು ಅಂದ್ಬಿಟ್ಟ. ಅವ್ರಿಗೆ ತುಂಬಾ ವರ್ಷದಿಂದ ಮದ್ವೆ ಆಗಿರ್ಲಿಲ್ಲ. ಇವನ್ ಯಾವ ಒಳಗೆ ಹೇಳದ್ನೋ ಅವಳಿಗೆ ಮದ್ವೆ ಹೋಯ್ತು. ಎಲ್ಲ ಹಸಿವು ಆಹಾರದಿಂದ ಸರಿ ಹೋಗಲ್ಲ. ಬಲಿ ಬಲಿ ಬಲಿ. ಸ್ವಾಮೀಜಿನಾಜಿ ಭವಿಷ್ಯ ಹೇಳಿ ಬೇಜ ದುಡ್ಡು ಮಾಡ್ಬೋದಲ್ಲ. ಅವನು ಯಾರ ಹತ್ರನೂ ದುಡ್ಡು ತಗೊಳಲ್ಲ. ಅವ್ನಿಗೆ ಏನಾದ್ರೂ ಹೇಳ್ಬೇಕು ಅಂದ್ರೆ ಅವ್ರ ಹತ್ರ ಬಂದು ನೇರವಾಗಿ ಹೇಳ್ಬಿಡ್ತಾನಷ್ಟೇ. ಹೌದಾ? ಅಯ್ಯಯ್ಯ, ಅವನು ನಮ್ಮನ್ ನೋಡಿ ಊರ್ ಬಿಟ್ಟು ಹೋಗಿ ಅಂತ ಅನ್ಬಿಟ್ಟ. ಹಾಗೆ ಹೇಳದ್ನ? ಯಾಕಮ್ಮ ಏನಾಯ್ತು? ಏನಿಲ್ಲ ಕಣಪ್ಪ, ಏನು ಆಗಲ್ಲ ಬಿಡು. ನಾವ್ ಪೂಜೆ ಮಾಡಿಸ್ತಾ ಇದ್ದೀವಲ್ವಾ, ಏನಾಗಲ್ಲ. ಹೋಗಿ ಏನ್ರು ಅವ್ರ ಕೆಲ್ಸ ನೋಡ್ಕೊ ಹೋಗ್ರಮ್ಮ. ಅತ್ತೆ ಅಜ್ಜಿ ಏನಾದ್ರು ಕೆಲ್ಸ ನೋಡ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಬನ್ನಿ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ನೀನ್ ಯಾಕಮ್ಮ ನನಗ್ ಸಹಾಯ ಮಾಡೋದು? ಅತ್ತೆ, ನೀವ್ ಕೆಲ್ಸ ಮಾಡೋದನ್ನ ನಾನು ವಿಡಿಯೋ ಮಾಡ್ಕೋಬೇಕಲ್ವಾ, ಬ್ಲಾಗ್ ಮಾಡಿ ಹಾಕ್ತೀನಿ. ಅದಕ್ಕೆ ನಾನ್ ಕೆಲ್ಸ ಮಾಡ್ಬೇಕಾ? ನೀನು ಕೆಲ್ಸ ನೋಡ್ಕೊ ಹೋಗು, ನಾನ್ ಯಾವ ಕೆಲ್ಸನೂ ಮಾಡಲ್ಲ. ಅತ್ತೆ, ನಾನು ಅಜ್ಜಿಗೆ ಹೇಳ್ಬಿಡ್ತೀನಿ. ಆಮೇಲೆ ಯಾರ್ಗಾದ್ರೂ ಹೇಳ್ಕೋಬೋಕೆ. ಅಜ್ಜಿ ಅಲ್ಲಿ ಯಾರೋ ಒಬ್ಬ ವಿಚಿತ್ರವಾಗಿದ್ದ, ಸಡನ್ ಆಗಿ ಮುಂದೆ ಬಂದ್ ನಿಂತ್ಬಿಟ್ಟ. ಸುಮಾ ಹತ್ರ ಕೂಡ ಆ ವ್ಯಕ್ತಿ ಇದನ್ನೇ ಅಲ್ವಾ ಹೇಳಿದ್ದು. ಹಲೋ, ಎಕ್ಸ್ಕ್ಯೂಸ್ ಮೇ. ಕಲ್ಲರ್ ಹೊಡೆದಿದ್ದು ಬಾದ್ರಿಗೆ ನೀವೇನಾ? ಅಲ್ಲ, ಎಕ್ಸ್ಕ್ಯೂಸ್ ಮೇ, ಬಾದ ಕಲ್ಲರ್ ಹೊಡೆದಿದ್ದು ನೀವೇನಾ? ಒಳ್ಳೆ ಒಡೆ ಹೊಡೆದ್ಬಿಟ್ಟು ಹೇಳ್ವೆ ಅದು ಲೆಕ್ಕಾಗಿದ. ಆಯಾ ನೀನ್ ನಿಂಗ್ ತಗೊಂಡ್ ಲೇ ಸೂರ್ಯ, ಒಡೆಯಕ್ ಬಂದನ್ಕೊಳೋ. ಬೇಗ ಬೇಗ 100 ಫೋನ್ ಮಾಡೋ. ಏಯ್, ಅವ್ರಿಗೆ ತಲೆ ಸರಿ ಇಲ್ಲ ಕಣ. ಅವ್ರು ಏನು ಮಾಡಲ್ಲ, ಸುಮ್ಮನೆ. ಏನಪ್ಪಾ ನೀನ್ ಯಾಕೆ ಎಲ್ಲಿಗ್ ಬಂದ? ಅಪ್ಪ, ದೇವಸ್ಥಾನದಲ್ಲಿ ಮೀನಾ ಒಬ್ಬನ ನೋಡಿ ಹೆದರ್ಕೊಂಡು ಅಂತಂದಲ್ಲ, ಅದು ಇವನೇ. ಏನಪ್ಪ ಹಸ್ವಾಗ್ತಾ ಇದ್ಯಾ? ಊಟ ಏನಾದ್ರು ಬೇಕಾ? ಹೋಗು ಹೋಗು ಹೋಗು, ಈ ಊರ್ ಬಿಟ್ಟು ಹೋಗು ಅಂತ ಹೇಳಿಲ್ವಾ? ಹೋಗು. ಅವಳನ್ನ ಈ ಊರಿನ ಆಚೆ ಕರ್ಕೊಂಡು ಹೋಗು. ಹೇಳಿದ್ದೆ ತಾನೇ ನಿನ್ಗೆ ಈ ಊರಲ್ಲಿ ಇರ್ಬೇಡಿ ಅಂತ. ಇರ್ಬೇಡಿ, ಈ ಊರಲ್ಲಿ ಇರ್ಬೇಡಿ. ಯಾಕೆ ಇವ್ನು ಯಾರೋ ಏನೇನು ಹೇಳ್ಕೊಂಡು ಹೋಗ್ತಾ ಇದ್ದಾನೆ? ಅವನಿಗೆ ತಲೆ ಸರಿ ಇಲ್ಲ ಅಂತ ಗೊತ್ತಾಗ್ತಿಲ್ವಾ ರವಿ? ಅವ್ನ್ ಹೇಳೋದ್ರಲ್ಲಿ ಮೀನಿಂಗ್ ಇದೆಯಾ ಹೇಳು? ನಗದೆ ನೋಡಿ ಯಾಕೆ ನಗ್ತಾ ಇದ್ದ? ನಿನ್ ಮುಖ ನೋಡಿದ್ರೆ ಯಾರಿಗಾದ್ರೂ ನಗು ಬರುತ್ತಲ್ಲ ನೋಡಿ. ಮತ್ತೆ ಯಾಕೆ ಅಪ್ಪ ನೋಡಿ ಅಳ್ತಿದ್ದ? ನಿನ್ನಂತ ಮಗನಿಗೆ ಜನ್ಮ ಕೊಟ್ಟಿದಾರಲ್ಲ ಅದಕ್ಕೆ. ಸರಿ ಡೇಟ್ ಹಾಕಿದೆ, ನಡೀರಿ ಎಲ್ಲ ಮಲ್ಕೊಡಿ. ಹಿಂಗ್ ಮತ್ತೆ ಊರ್ ಬಿಟ್ಟು ಹೋಗಿ ಅಂತ ಹೇಳ್ತಿದಾರೆ. ಹಿಂಗೇನಾದ್ರು ಅರ್ಥ ಆಯ್ತಾ? ಲೇ ಮೀನಾ, ಅವ್ನು ಹುಚ್ಚ ಕಣಮ್ಮ. ಅವ್ನು ಇನ್ನೇನ್ ಮಾತಾಡ್ತಾನೆ ಹೇಳು? ಇಲ್ಲ ರೀ, ನನ್ಗೆ ಯಾಕೋ ಅವ್ನು ಹುಚ್ಚ ಅಂತ ಅನ್ಸ್ತಿಲ್ಲ. ಯಾಕಮ್ಮ ಅಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ? ಲಕ್ಕಿನ ಹೇಳಿದ್ರಲ್ಲ, ಅವ್ನು ಹಿಂಗೆ ಏನಾದ್ರೂ ಅವ್ನು ಹೇಳ್ತಾನೆ ಇರ್ತಾನೆ ಅಂತ. ನೀನ್ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡಿರ್ಬೇಡ. ನಾ ಮಲ್ಕೊಳ್ಳೋಣಪ್ಪ. ಒಳ್ಳೆ ಏನ್ ಮನೋಜ್, ಅವನ ನೀನ ಕೋಪ್ತಲ್ಲಿ ನೋಡ್ತಿದ್ದ. ನನ್ನನ್ ಕೇಳಿದ್ರೆ ನನ್ಗೇನ್ ಗೊತ್ತಾಗುತ್ತೆ? ಬಂದ್ ಮಲ್ಕೊಡಿ ನೀವು. ಇನ್ಯಾರನ್ನು ತಿಳ್ಬೇಕು? ಇದಕ್ಕೂ ಗುರು ಅಂತಳಲ್ಲ. ಪ್ರಮಿಳಮ್ಮ, ನಾವೆಲ್ಲ ರೆಡಿ ಇದ್ವಿ ಪುರೋಹಿತ್ರೆ, ಇನ್ನೇನ್ ಹುಡುಕ್ತಾ ಇದ್ವಿ. ಅದೇ ವಿಷಯವಾಗಿ ನಿಮ್ಮ ಹತ್ರ ಮಾತಾಡಕ್ ಬಂದಮ್ಮ. ನಾವು ಕಾರ್ಯ ಮಾಡಕ್ ಹೋಗ್ಬೇಕಾಗಿತ್ತಲ್ಲ, ಆ ದೇವಸ್ಥಾನಕ್ಕೆ ಇವತ್ತು ಹೋಗಕ್ ಆಗಲ್ಲಮ್ಮ. ಯಾಕಾಗಲ್ಲ ಅರ್ಚಕರೇ, ಏನಾಯ್ತು? ಅಮ್ಮ, ನಾವು ಹೋಗ್ಬೇಕಾದ ದೇವಸ್ಥಾನ ಹತ್ರ ಒಂದು ಸಾವಾಗಿದೆ ಅಮ್ಮ. ಅಲ್ಲಿ ಸಂಜೆವರೆಗೂ ಯಾವುದೇ ಪೂಜಾ ಕೈಕರ್ಯಗಳನ್ನು ಮಾಡಕ್ ಆಗೋದಿಲ್ಲ. ನಮ್ ಗುರುಗಳು ಬಂದು ನಿಮಗೆಲ್ಲವನ್ನು ಮಾಡ್ಕೊಡ್ತಾರಮ್ಮ. ಈಗ ಏನ್ ಮಾಡೋದ್ ಪುರೋಹಿತ್ರೆ? ನಮ್ ಬಾವ ಅವ್ರ ಕಾರ್ಯ ಎಲ್ ಮಾಡೋದು? ಇಲ್ಲಿ ಹತ್ರದಲ್ಲೊಂದು ಜಾಗ ಇದೆ ಅಮ್ಮ, ಅಲ್ಲೋಗಿ ಕಾರ್ಯವನ್ನು ಮಾಡ್ಬೋದು. ಸರಿ ಪುರೋಹಿತ್ರೆ, ನಾವ್ ಅಲ್ಲಿಗೆ ಬರ್ತೀವಿ. ಆಯ್ತಂತ, ಸರಿ ಅಮ್ಮ. ಇದೇನ ಆಂಟಿ, ನಾವ್ ರೋಹಿಣಿನ ಈ ಊರ್ಗೆಲ್ಲ ಬರಕ್ ಹೇಳಿರೋದು? ಪಕ್ಕದಲ್ಲೇ ಅಂತ ಹೇಳ್ತಿದಾರಲ್ಲಮ್ಮ, ಕಲ್ಯಾಣನ ಅಲ್ಲಿಗೆ ಬರಕ್ ಹೇಳೋಣ. ಸರಿ ಆಂಟಿ, ನಾನು ಹೋಗಿ ಫೋನ್ ಮಾಡಿ ಹೇಳ್ತೀನಿ. ಸರಿನಮ್ಮ. ವಿಧಿನ ಅದನ್ನ ಬರ್ದೋನ್ ಕೈಲೂ ಬದಲಾಯಿಸಕ್ಕಾಗಲ್ಲ. ಅದಾಗೆ ಕರ್ಕೊಂಡು ಹೋಗ್ತಾ ಇದೆ. ಆಟ ಶುರು ಮಾಡೋನೆ ಕೊನೆನೂ ಮಾಡ್ತಾ ಇದ್ದಾನೆ. ನಡೀಲಿ. ಅಪ್ಪನ್ ಕಾರ್ಯಕ್ ಹೋಗ್ಬೇಕು. ಇವ್ರ ಕಣ್ ತಪ್ಸಿ ಅಲ್ಲಿಗೆ ನಾನು ಹೇಗ್ ಹೋಗ್ಲಿ? ಪ್ರವೀಣ್, ಏಯ್, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮನೋಜ್. ಸರಿ, ಅಂದ್ರೆ ಪಾಪರು ಲೇಟ್ ಆಗುತ್ತೆ, ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಅಯ್ಯೋ ಏನಾಯ್ತಮ್ಮ? ಆಗಿರ್ಬೇಕು ತಾನೆ. ಅಮ್ಮೋ, ಅಲ್ಲ ಕಣಮ್ಮ, ಅದು ಹಳೆ ಕಾಲದ ಮರಕ್ಕೇನು ಆಗಲ್ಲ, ತಲೆ ಬುಡೆ ಹೊತ್ತೋಗುತ್ತಷ್ಟೇ.
ಏನಾಗಿದೆ ಉಜ್ಜಿ ಬಾ ಬೋರೆ ಬಂದಿರ್ಬೇಕು ಉಜ್ಜಿ ಸರಿ ನಡೀರಿ. ಅಯ್ಯೋಬ್ಬಾ ಏನಮ್ಮ ಇದು ಅಲ್ಲ ಪದೇ ಪದೇ ನಿನಗೆ ಏಟು ಬೀಳುತ್ತಲ್ಲ ನೋಡ್ಕೊಂಡ್ ಬರ್ಬಾರ್ದಾ ಏನಾಯ್ತಮ್ಮ ಏನಾಗಿರೋ ತಾನೆ ಗೊತ್ತಾದ್ವಾ ಹುಷಾರಾಗಿದ್ಯಾ ಓಕೆನಾ ಎಲ್ಲ ರೆಡಿ ಇದೆ ನೀನು ಸ್ವಲ್ಪ ಹೊತ್ತಲ್ಲಿ ಹೋಮ ಶುರು ಆಗ್ಬೋದು. ನೀನು ಅರ್ಜೆಂಟ್ ಇಲ್ಲ ಎಲ್ರು ಹೋಮಕ್ಕೆ ಅಂತಾನೆ ಬಂದಿರೋದು ನಿಧಾನವಾಗಿ ಮಾಡಿ ಸಂತೋಷ ತಾಯಿ. ಬನ್ನಿಮ್ಮ ದೀಪ ಹಚ್ಚಿ ಬೆಳೆ ದೀಪ ರೇ ಸ್ಪೆಷಲ್ ಹಿಂದೆ ಗೊತ್ತೆ ಯಾವ ಕ್ರಮ ಸುಸ್ಥಿರೋ ಭವ ಪ್ರತ್ಯಕ್ಷ ದೀಪರಾಜ ಗಂಧ ಪುಷ್ಪ ಧೂಪಾದಿ ಅಕ್ಷತ ಮಲಂಕೃತ ಜನಿತ ಮಹಾಗಣಪತಿ ಪೂಜೆ ಸಕರಿಸಿ. ಅರ್ಚಕ್ರೆ ತುಂಬಾ ಲೇಟ್ ಮಾಡ್ಬಿಡಿ ಎಲ್ರಿಗೂ ಕೆಲ್ಸ ಇದೆ ತುಂಬಾ ಬಿಸಿ ಕೆಲ್ಸ ಯಾವಾಗ್ಲೂ ಇದ್ದಿದ್ದೆ ದೇವ್ರು ಸ್ವಂತದವ್ರು ಮುಖ್ಯ ನಾನಿರೋವರ್ಗೂ ಬರ್ತೀರಿ ಆಮೇಲೆ ಅಜ್ಜಿ ದೇವಸ್ಥಾನದಲ್ಲಿ ಹೀಗೆಲ್ಲ ಮಾತಾಡ್ಬಾರ್ದು ಲಕ್ಕೆ ಸಾವನ್ನೇ ಸೋಲ್ಸಿ ಕಾಪಾಡ್ಕೊಂಡು ನಿನ್ನ ನಾನು ಇನ್ನೊಂದ್ಸತಿ ಹಂಗೆಲ್ಲ ಮಾತಾಡಿದ್ರೆ ಅಷ್ಟೇ ಆಮೇಲೆ ಗುಡ್ತೀನಿ. ಲಕ್ಕೆ ನಿನ್ನ ಈ ಮನೇಲಿ ಹುಟ್ಟೋ ತಲಕಾಯಿಗಳನ್ನ ಹಣ್ಣು ಮಾಡೋ ನೀನೆ. ಮತ್ತೆ ದೂಸ್ರ ಮಾತಾಡ್ದೆ ಆದಾಗ ಎಲ್ರು ಬಂದು ಹೋಗ್ತಾ ಇರ್ಬೇಕು ಏನು ನಾನಿಲ್ಲಿ ಒಂಟಿಯಾಗಿದ್ಬಿಡ್ಬೇಕಾ ಒಂಟಿ ಯಾಕಮ್ಮ ಇನ್ನೊಂದ್ ಸ್ವಲ್ಪ ದಿವಸ ಅಷ್ಟೇ ನಮಗೂ ಮೊಮ್ಮಕ್ಕ ಆಗ್ಬಿಟ್ಮೇಲೆ ನಾನು ಶಾಂತಿ ಇಲ್ಲೇ ಬಂದಿಟ್ಬಿಡ್ತೀವಿ ನಿನ್ ಜೊತೆ. ಸುಮ್ನೆ ಇರೋ ರಂಗ ನಿನ್ ಹೆಂಡ್ತಿಯನ್ನು ಈ ಊರಲ್ಲಿ ಬಂದಿರ್ತಾಳ ಹೇಳು ಮದುವೆ ಆಗ 1 ವರ್ಷಕ್ಕೆ ಇಲ್ಲಿರೋಕ್ ಆಗಕ್ಕಿಲ್ಲ ಅಂತ ಕಾಲ್ಕಿ ತೋತಾಳಲ್ವಾ ಇವಳು. ಸುಮಾ ಕಲ್ಯಾಣಿ ಇಲ್ಲಿ ಬರೋದಕ್ಕೆ ಹೇಳಿ ಫೋನ್ ಮಾಡ್ದಿಯಮ್ಮ. ಆಂಟಿ ಅದೇ ಫೋನ್ ಮಾಡಿದ್ದೆ ಪಕ್ಕದಲ್ಲಿ ಯಾರೋ ಇದ್ರು ಅನ್ಸುತ್ತೆ ಅವಳು ಅದಕ್ಕೆ ಫೋನ್ ಪಿಕ್ ಮಾಡ್ಲಿಲ್ಲ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ಮಾಡಮ್ಮ. ಎಷ್ಟು ದಿನ ಅಂತ ಹೇಗೆ ಇರುತ್ತಮ್ಮ ಸಮಯ ಸಂದರ್ಭ ಎಲ್ಲವನ್ನೂ ಬದಲು ಮಾಡಕ್ಕಮ್ಮ. ಮನೋಜ್ ಬಂದ ಒಬ್ರು ಕ್ಲೈಂಟ್ ಕಾಲ್ ಮಾಡಿದಾರೆ ನಾನು ಹೋಗಿ ಅಟೆಂಡ್ ಮಾಡ್ಬಿಟ್ಟು ಬರ್ತೀನಿ. ಏನ್ ರೋಹಿಣಿ ಏನು ಲಾಯರ್ಗೂ ಕ್ಲೈಂಟ್ ಕಾಲ್ ಮಾಡಲ್ಲ ಯಾವಾಗ್ಲೂ ಆ ಕಾಲು ಈ ಕಾಲು ಅನ್ಕೊಂಡು ಏನಿಂಗ್ ಬಂದಿದೀವಿ ಅಂತ ಗೊತ್ತು ತಾನೆ ಬೇಗ ಹೋಗಿ ತಲೆ ತಿನ್ಬೇಡಿದ್ದ ಹೇಳಿ ಕಟ್ ಮಾಡ್ ಬಾ ಹೋಗು. ಹೇಳ್ಸಮ್ಮ ದೇವಸ್ಥಾನಕ್ ಹೋದ್ರಾ? ನಾನ್ ಮಾತಾಡ್ತೀನಿ ಕೊಡು. ಕಲ್ಯಾಣಿ ನಾವು ಹೋಗ್ಬೇಕಾಗಿರೋ ದೇವಸ್ಥಾನದ ರೋಡಲ್ಲಿ ಯಾರೋ ತೀರೋಗಿದ್ದಾರೆ ಅಂತ ಆ ದೇವಸ್ಥಾನನ ಮುಚ್ಚಿದ್ದಾರೆ ಅದಕ್ಕೆ ನಾವು ಬೇರೆ ದೇವಸ್ಥಾನಕ್ ಬಂದಿದ್ದೀವಿ. ಎಲ್ಲಿ? ನಮ್ಮೂರಿಂದ 2 ಕಿಲೋಮೀಟರ್ ದೂರ ಬಂದ್ರೆ ಅದೇ ಕೆರೆ ಪಕ್ಕದಲ್ಲಿ ಒಂದ್ ದೇವಸ್ಥಾನ ಇದೆ ನೋಡು ದೊಡ್ಡ ಹಳ್ಳಿ ಮರನು ಇದೆಯಲ್ಲ ಅದೇ. ಅಯ್ಯೋ ಏನಮ್ಮ ಹೇಳ್ತಾ ಇದ್ಯಾ ನಾವಿರೋ ದೇವಸ್ಥಾನದ ಹತ್ರನೇ ನೀವು ಬಂದಿದ್ದೀರಾ ಈಗಮ್ಮ ಇಲ್ಲಿಗ್ ಬಂದ್ರಿ? ದೇವಸ್ಥಾನಕ್ಕೆ ಯಾಕೆ ಬರ್ತಾರೆ ಪೂಜೆ ಮಾಡ್ಸಕ್ಕೆ ನೀವೆಲ್ಲಿದ್ದೀರಾ? ನಾವಿಲ್ಲೇ ಕೆರೆ ಹತ್ರ ಇದ್ದೀವಿ. ಬಕ್ಕಿತ್ತಾನ್ ಮಾತ್ರ ಅಲ್ಲ ಸತ್ತದಲ್ಲೂ ನನ್ನ ಕಾಡ್ತಾ ಇದ್ದಾನೆ ಸರಿಯಾಗಿದ್ದೀರಾ ಗಂಡ ಹೆಣ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೀವ್ ಇಲ್ಲಿಗ್ ಬರೋದು ನನ್ಗೇನಾದ್ರು ಗೊತ್ತಿತ್ತಾ ಹೇಳು? ಹೇಗೂ ನೀನ್ ಇಲ್ಲೇ ಇದ್ಯಾ ಒಂದ್ 10 ನಿಮಿಷ ಬಂದು ನಿನ್ ತಂದೆ ಕರೆನ್ ಮುಗಿಸ್ಕೊಂಡ್ ಹೋಗಮ್ಮ. ಅಮ್ಮ ಏನ್ ತಮಾಷೆ ಮಾಡ್ತಾ ಇದ್ಯಾ? ನಾನ್ ನಿನ್ ಜೊತೆಗಿರೋದನ್ನ ನಮ್ ಮನೆಯವ್ರು ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ ನಿನ್ಗೆ? ಮೊದ್ಲು ನೀವ್ ಅಲ್ಲಿಂದ ಎಲ್ಲ ಹೋಗಿ. ಕಲ್ಯಾಣಿ ಕಾರಿನ ಅರ್ಧಕ್ಕೆ ಬಿಟ್ಟು ಹೋಗ್ಬಾರ್ದಮ್ಮ ತಪ್ಪಾಗುತ್ತೆ ಹೇಗಾದ್ರೂ ಮಾಡಿ ಬಾ ಅಮ್ಮ. ನನ್ನ ಕಳ್ಸೋವರ್ಗೂ ಬಿಡಲ್ಲ ನೀವು ಬಾ 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 ಅಂತ ದೆವ್ವ ಕರ್ದಂಗ್ ಕರಿತೀರಾ ಅಲ್ವಾ? ನೀನ್ ತುಂಬಾ ಹೊತ್ತಿರ್ಬೇಕಾಗಿಲ್ಲ ನೀನ್ ಮಾಡ್ಬೇಕಾಗಿರೋ ಕಾರ್ಯನ ನಾನ್ ಬೇಗ ಮಾಡಿ ಮುಗಿಸಿ ನೀನ್ ಕಳ್ಸ್ಕೊಡ್ತೀನಮ್ಮ. ಆಗಲ್ಲ ಅಂದೆ ಬಾ ಅಮ್ಮ. ಅಮ್ಮ ನಿನ್ನಿಂದ ನಾನು ಅದಿ ನೀನೇನ್ ಅನ್ಭವಿಸ್ಬೇಕು. ಇಡು ಫೋನ್ನ ಬರ್ತೀನಿ. ಬನ್ನಿ ನೀರ್ರ ಮನೆ ಸೊಸೆಗೆ ತರ್ಬೇಕಣ್ಣ. ಹೌದೇ ನಾನ್ ತರ್ತೀನಿ ಸ್ವಾಮಿಗ. ಅಲ್ಲ ಹಿಂದೆ ಬಿಂದಿಗೆ ಇದೆ ಹೋಗಿ ತಂದ್ಬಿಡಮ್ಮ. ಸ್ವಾಮಿಗಳೇ ಸ್ವಲ್ಪ ಬೇಗ ಬೇಗ ಮುಗಿಸಿ. ಯಾಕೆ ಆತರ ಮಾಡ್ತಿದ್ಯಾ? ಎಲ್ಲ ವಿಧಿವಿಧಾನ ಪ್ರಕಾರ ನಡಿಬೇಕಲ್ವಾ ಸ್ವಲ್ಪ ತಾಳ್ಮೆಯಿಂದ ಇರೋ. ಕೂತಿದ್ದಾಳೆ ಬೇರೆ ಯಾರು ಮಕ್ಕಳು ಇಲ್ವಾ ತಾಯಿ? ನನ್ ಇರೋದೇ ಒಬ್ಳೆ ಮಗಳು ಹೆಸರು ಕಲ್ಯಾಣಿ ಇವನು ನನ್ನ ಮೊಮ್ಮಗ ಕ್ರಿಶ್ ಇವ್